ಎಲ್ಲಿಗೆ ಪಯಣ. ಸೊ ಈಗ ನಾ ಮಮ್ಮಿ ಕೂಡಿ ಗೋವಾಕ್ಕೆ ಹೊಂಟೇವ್ರಿ. ಐತಿ ಇಲ್ಲಿ ಕೆದ ಇಲ್ಲಿ ನಿಮ್ಮ ಕಡೆ ಕರ್ಕೊಂಡು ಕೊಂಡ್ರಿಕ್ಕಿನ್ನು ತಗೋ ಐಶ್ವರ್ಯನೂ ಬರ್ತಾಳೆ ನನ್ನ ಜೊತೆ ವಾಕಿಂಗಿಗೆ. ಬಟ್ ಒನ್ಸ್ ಆರ್ ಟ್ವೈಸ್ ಇನ್ ಅ ಮಂತ್. ನಾವು ಪೂನಾಕ್ಕೆ ಹೋದ್ಮೇಲೆ ನೀವೇ ಕೂಡ್ಬೇಕ್ರಿ ಇಲ್ಲೇ. Oh, such a big responsibility. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆಲ್ಲ ಮದು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ಬಿಟ್ಟು 4 ವಿಡಿಯೋಸ್ ನೋಡ್ರಿ, ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ನಮ್ದು ಇಲ್ಲಿ ಬರ್ರಿ ಕರೆಂಟ್ ಅದ್ರ ಕಟಿಂಗ್ ಹೆಂಗೈತೆ ನೋಡೋಣ. ಇಲ್ಲಿ ಬೇಟ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರಿ ಬೇಟ. ಯಾಕ್ರಿ ಬೇಟ ಬಾಲ ಆಗಾಡ್ಸೋಲ್ರಿ ನೀವು? ಗಾಡಿ ಹೊರಗೆ ಇಟ್ಟೆ 2 ವೀಲರ್ ಎಲ್ಲಿಗೆ ಪಯಣ. ಸೊ ಈಗ ನಾ ಮಮ್ಮಿ ಕೂಡಿ ಗೋವಾಕ್ಕೆ ಹೊಂಟೇವ್ರಿ ಅಂತಂದು ಮಂದಿ ಕನ್ಫ್ಯೂಸ್ ಮಾಡಿಬಿಡೋದ್ರಿ. ಜನ ಅಂತಾರಲ್ಲ ಎಲ್ಲಾದ್ರೂ ಸೀರೆ ಹಾಕೋಬೇಕಂತ, ಅದಕ್ಕೆ ಗೋವಾನಾಗ ಈಗ ಸೀರೆ ಹಾಕೊಂಡು ಸಮುದ್ರದಾಗ ಇಳಿದಾರೆ ಮಮ್ಮಿ. ಕೋರ್ಟ್ ಕಡೆ ದಾವಣಗೆರೆ ಬೆಣ್ಣೆ ದೋಸಾ ತಿನ್ನಕ್ ಬಂದಿನಿ, ಬರ್ರಿ ನೋಡಂತ. ರೈಟ್ ಸ್ನೇಹಿತರೆ, ಸೊ ಬರ್ರಿ. ಆಕ್ಚುಲಿ ಫ್ಲಾಪ್ ಹೊಡಿತು, ಸಿಲಿಂಡರ್ ಇಲ್ಲ ಅಂತ ಅದಕ್ಕೆ ಪುಲಾವ್ ತಿನ್ರಿ ಅಂತ. ಯಾಕೆ ಪುಲಾವ್ ತಿನ್ಲಿ, ರಾಮದೇವ್ ಕಡೆ ಹೋಗೋ ನೋಡ್ರಿ. ರೈಟ್, ಸೊ ಬರ್ರಿ. ಭಾಳ ದಿವಸ ಆಗಿತ್ತು ತಿನ್ಬೇಕಂತ ಫೈನಲಿ ಬಂದೇನೆ. ಮೋಸ್ಟ್ಲಿ ಇಲ್ಲಿಂದ ಕಾರ್ ತೆಗೋದು ಒಂದು ಸ್ವಲ್ಪ ಅಜ್ಜೆ ಆಗತ್ತೆ ನೋಡ್ರಿ. ಇಲ್ಲ ಜಗಾರ ಕಡೆ ಜೇನು ಮರಿ ಎಲ್ಲಾರ್ಕಿಂತ ಬೆಳಗಾಯಿ ಬಿಟ್ರಿ ನೀವು. ಅಜ್ಜಿಗಿಂತ ಪಪ್ಪಾನ್ಕಿಂತ ಮಮ್ಮಿಗಿಂತ ಬೆಳಗಾಯಿ ಬಿಟ್ರಿ ಬೇಟ ನೀವು. ಫ್ರೈ ಅಂತ ನೋಡ್ರಿ ಇಲ್ಲಿ ಸೂಪ್ ಆ್ಯಂಡ್ ಖೀರ್, ಖಾರ ಆ್ಯಂಡ್ ಸ್ವೀಟ್. ಗುಡ್ ಡೇಸ್ ಬರು ಸುಮ್ಮನೆ ಕುಂಡ್ರಿ ಬೇಟ. ಮಮ್ಮಿ ಊಟ ಮಾಡತ್ತಾರಿಲ್ಲ. ಐತಿ ಇಲ್ಲಿ ಕೆದ ಇಲ್ಲಿ ನಿಮ್ಮ ಕಡೆ ಕರ್ಕೊಂಡು ಕುಂಡ್ರಿಕ್ಕಿನ್ನು ತಗೋ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಭಾಳ ದಿನ ಆದ್ಮೇಲೆ ಐಶ್ವರ್ಯ ನಾನು ಬರ್ತೇನೆ ವಾಕಿಂಗ್ ಅಂದ್ಲು, ನಡಿ ಅಂದೆ. ಚಲೋ ಲೆಟ್ಸ್ ಗೋ. ಜೇನು ಮರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೇಡ. ಇವತ್ತು ಮಮ್ಮಿನ ವಾಕಿಂಗ್ ಹೊಂಟೆ ಬಿಡ್ರಿ ಬೇಟ ಮಮ್ಮಿನ. ಗುಡ್ ಮಾರ್ನಿಂಗ್ ಬೇಡ. I am doing upas doing. ನಡಿ ಐಶ್ವರ್ಯ, ನಂಗೆ ಲೇಟ್ ಆಕೈತಿ. ನೋಡ್ರಿ ಗಾರ್ಡನ್ದಾಗ ಮತ್ತೆಲ್ಲ ಲಾನ್ ಬರಾಕತ್ತೆ. ಗಾರ್ಡನ್ಗೆ ಹೇಳ್ಬೇಕು ಒಂದು ಸ್ವಲ್ಪ ಮಣ್ಣು ಸಡ್ಲ್ ಮಾಡಪ್ಪ, ನೀರು ಹಾಕ. ಇಲ್ಲ ಇದೇ ಲಾನ್ ದೊಡ್ಡದಾದ್ಮೇಲೆ ಸ್ವಲ್ಪ ಒಂದೆರಡು ಕಿತ್ತು ಹಚ್ಚ ಆ ಕಡೆ ಏನು ಮಾಡೋದು ನಾವು. ಮಾರ ಮೊದಲು ಭಾಳ ದೊಡ್ಡದಿತ್ತು ಗಾರ್ಡನ್, ಬಟ್ ಈಗೂ ಇಷ್ಟು ಸಾಕು ಸಿಟಿನಾಗ. ಮೊದಲು ಅಲ್ಲಿ ತೆಂಗಿನ ಗಿಡ ಆಯ್ತಲ್ಲ, ಅಲ್ಲಿ ಮಠ ಇತ್ತು. ಇಲ್ಲಿ ಮಠ ಇತ್ತು, ಇಲ್ಲಿ ಮಠ. ಎಷ್ಟು ಜಾಸ್ತಿ 109 ಕಿಲೋಮೀಟರ್ಸ್. ನೋಡ್ರಿ ಐಶ್ವರ್ಯನೂ ಬರ್ತಾಳೆ ನನ್ನ ಜೊತೆ ವಾಕಿಂಗಿಗೆ. ಬಟ್ ಒನ್ಸ್ ಆರ್ ಟ್ವೈಸ್ ಇನ್ ಅ ಮಂತ್. ಅಕ್ಕಿದ ಪ್ರಾಬ್ಲಮ್ ಅಲ್ಲದು ಆ್ಯಕ್ಚುಲಿ, ಬಿಕಾಸ್ ಪಾಪು ಇರ್ತೈತೆ. ಆ್ಯಂಡ್ ಇವತ್ತೇನೋ ಮಮ್ಮಿ ಸುಟಿ ಐತೆ ಅಂಥೇಳಿ. ಹೌದನ? ಅದಕ್ಕೆ ಧೈರ್ಯ ಮಾಡಿ ಬಂದ. ನಾನಿ ಅದ ರೀ, ಬಟ್ ಆಕಿದು ಏನೋ ಆಗೋದು ಆಕಿನೂ ಒಂದು ವಾರ ಬರಲಿಲ್ಲ. ಬಟ್ ಆಕೆ ಮುಂದಿಗೆ ಬಂದರು ಆಕೆ 8 ಗಂಟೆ ಮ್ಯಾಗ ಬರ್ತಾಳೆ. ನಾವು ವಾಕಿಂಗ್ ಬರೋದು 6-7ಕ್ಕೆ. ಅಂದರೆ ನಾನು 8-8:30-9ಕ್ಕೆ ಬರ್ತಿದ್ದೆ ವಾಕಿಂಗ್ಗೆ, ಬಟ್ ಬಗೆಯಿರೋದಿಲ್ಲ. ಸೊ ಇಫ್ ಐ ಹ್ಯಾವ್ ಟು ಬಿ ಮೋರ್ ಪ್ರೊಡಕ್ಟಿವ್ ಇನ್ ಲೈಫ್, ಐ ಹ್ಯಾವ್ ಟು
ಕಮ್ ಲಘು ನೋಡೋದು ಏನು ಅನ್ನಕತ್ತಾರ ಪಪ್ಪ ವಾಕಿಂಗ್ ಮುಗಿಸಿ ಬಂದು ಬೇಟ ಪಪ್ಪ. ಹೌದ್ರಿ ಬೇಟ. ಓನು ತಿಂದಿರಿ ನಮ್ಮನ್ನು ಬಿತ್ತು ನೀವು. ಏನಿಲ್ರಿ ಉಪವಾಸ ಇವತ್ತು. ಓನು ತಿಂದಿರಿ ಪಪ್ಪ ನೀವು. ಹೊಡ್ಕೊಂಡೆ ಎದ್ದು ಬಿಟ್ಲು. ತಲೆಗೆ ಡ್ರಾಯರ್ ಹೊಡ್ಕೊಂಡ ಹೇರ್ ಡ್ರಾಯರ್ ಎದ್ದು ಬಿಟ್ಲು. ನನಗೇನು ಗೊತ್ತು ನನಗೇನು ಗೊತ್ತು ನನಗೇನು ಗೊತ್ತು ಹೇಳಿ ಕೇಳ್ತಾಳಂತೆ. ಏನು ಗೊತ್ತು ಹೇಳಿ ನನಗೆ. ಕಂಪ್ಯೂಟರ್ ವರ್ಕ್ ಮಾಡತ್ತಾರ ಬೇಟ. ನೀವು ಏನಾತ ಬಿಸಿ ಬಿಸಿ ಬ್ಲ್ಯಾಕ್ ಕಾಫೆ ಕೊಡೋಣ ಅಂತ. ದಿಸ್ ವಿಲ್ ಹೆಲ್ಪ್ ಮೀ ಬೇಸಿಕ್ಲಿ ಟು ಕಿಕ್ ಸ್ಟಾರ್ಟ್ ಮಾಡಿ ವೆರಿ ಫ್ರೆಶ್ಲಿ. ಮಾರ್ನಿಂಗ್ ಪಪ್ಪ ಸರ್. ಆಫೀಸಿಗೆ ಬಂದ್ರಿ ಬೇಟ ನೀವು. ಗುಡ್ ಮಾರ್ನಿಂಗ್ ಸರ್ ಪಪ್ಪ. ನಾವು ಪೂನಾಕ್ ಹೋದ್ಮೇಲೆ ನೀವೇ ಕೂಡ್ಬೇಕ್ರಿ ಇಲ್ಲೇ. ಓ such a big responsibility. ಒಳ್ಳೆ ಅನ್ನಕತಿ ಅವ್ವ. ಆಗಂಗಿಲ್ಲ ಕುಂಡ್ರಾಕ ಅನ್ನಕತಿ. ಬೇಕಂತ ಅಲ್ಲಿ ನೋಡು ರೆಸ್ಪಾನ್ಸಿಬಿಲಿಟಿ ಏನಿಲ್ಲ ಮಾಡಾಕತ್ತೀರಿ. ಊಟ ಮಾಡಾಕತ್ತೀರಿ. ಬರ್ರಿ ಪ್ರೋಟೀನ್ ಅವ್ರನ್ನ ತರ್ಸೇನಿ. 1 2 ಆ್ಯಕ್ಚುಲಿ ನಾ ಪ್ಲೇನ್ ತರಿಸ್ತೇನೆ. ಈಗ ಸ್ವಲ್ಪ ಹಂಗೆ ಇರಲಿ ಅಂತೇಳಿ ತರ್ಸೇನೆ. ಸೇಮ್ ಅಲ್ಲ. ಸೊ ಮೈ ಡೈಟಿ ಶೋರ್ ಈಸ್ ಗೋಯಿಂಗ್ ಆನ್. ಲೆಟ್ಸ್ ಹ್ಯಾವ್ ಸಮ್ ಪಿಂಕ್ ಸಾಲ್ಟ್ ಆ್ಯಂಡ್ ಲೆಮನ್. ನಂದು ಉಪವಾಸ ಇತ್ತು. ಆ್ಯಕ್ಚುಲಿ ನಾ ಹೈ ಪ್ರೋಟೀನ್ ಡಯಟ್ಲಿ ಮುರಿಬೇಕಂತಂದ್ರೆ ಐಶ್ವರ್ಯ ಚುರ್ಮರಿ ತೊಗೊಂಬಂದ್ಬಿಟ್ಲು. ಬಟ್ ಅದೇನು ಕೆಟ್ಟಲ್ ಬಿಡ್ರಿ. ಚಾನು ತಂದಾಳ ಹೋಲ್ ಬಿಡ ಆಯ್ತು. ಬಟ್ ಎಸಿಡಿಟಿ ಆಗ್ಬಾರ್ದಂತ ಹಿಂಗೆ ಇಷ್ಟು ಖತರ್ನಾಕ್. ಬೇಡ. ಆಮೇಲೆ ನೀ ಯಾಕರ ಚಾ ತಂದ್ಕೊಟ್ಟು ನಾ ಯಾಕರ ಕುಡಿದ್ನು ಯಾಕರ ಟ್ರಿಗರ್ ಮಾಡಿದ್ನು ಆ ವರ್ಡ್ಸ್ ಕೇಳಕ್ ನಂಗೆ ಇಷ್ಟ ಇಲ್ಲ. ಬೇಡ ಮುರಿ ಬೇಡ. ಆಲ್ರೈಟ್, ಸೊ ಬರೀ ತಿನ್ನೋಣ ಅಂತ ಉಪವಾಸ ಐತಿ. ಇಷ್ಟು ಸಣ್ಣ ಚಮಚ ತಂದಾಳ ಅಂತ. ಏನಾಗ್ತದ ಕಾಮಿಡಿ ಅದ. ನಗ್ಬೇಕು ನಾನು. ಅಳಾತಿರಿ ಬೇಟ ನೀವು. ಅಳಾಕತ್ತಾಳಕ್ಕೆ ಎಲ್ಲರೂ ಸಿದ್ದಮಂಟಿ ಅಂತ ಮತ್ತೆ ಬಂದು ಹಿಂಗೆ ಕೊಪ್ಪಿ ಕೊಟ್ಲ ಜೋರಾಗಿ ಕಿಚ್ಗಾಡಿದ್ದಾಳೆ. ಹೌದು ಬೇಟ. ಆಕೆ ಪ್ರೀತಿ ಮಾಡ್ತಾವ ಭಾಳ. ಜನ ಹಿಚ್ಗಾಡ್ ಪ್ರೀತಿ ಮಾಡಿಲ್ ಬೇಟ. ಅಳಾಕತ್ತಾಳ 5 ನಿಮಿಷ ಅಲ್ಲೇ ಸ್ವಲ್ಪ ಇದು ಆತ. ಎಲ್ಲಾರು ಹಿಚ್ಗಾಡಕತ್ರಲ್ಲ. ಯಾಕೆ ಬೇಟ ಮಜಾ ಬರಕತ್ತ? ಇಲ್ಲ ಹಾಯ್ ಹಾಯ್. ಈಗ ಜನ ಮತ್ತೆ ಬೈತಾರೆ ಅಣ್ಣಾಗ ಫಾಸ್ಟಿಂಗ್ ಮಾಡೋದ ಗೊತ್ತಿಲ್ಲ ಅಂತ. ಬೇಗ ಬೇಟ ನಿಮ್ಗೆ ಮಾತಾಡ್ಸಿದ್ರೆ ಸಾಕು ನಮಗೆ. ಇದನ್ನ ನೆನ್ಪಿಟ್ಕೊಂಡ್ಬಿಡ್ತಾನೆ. ಅದನ್ನ ನೆನ್ಪು ಮಾಡ್ತಾನೆ. ಚಾಲು ಮಾಡಿ ಎಷ್ಟು ದಿವಸ ನೆನ್ಪಿಟ್ಟು ಗೊತ್ತಿಲ್ಲ. ಹೌದಿಲ್ಲ ಏನ ಕೇಳ್ತಾನ ನೋಡ್ರಿ ಹಳೆಯ. ನೋಡಲೆ ಎಷ್ಟ್ ದಿನ ನೆನ್ಪಿಟ್ಕೊ ಲಾಕರ್ ತೆಗಿ ಗ್ಲಾಸರ್ ಇಳಿಸು ನೀರು ಹಾಕದತ್ತೆ. ಎಷ್ಟ್ ದಿನ ನೆನ್ಪಿಟ್ಕೋತಿರತ್ತೆ ಅಂತ. ಅಯ್ಯ ಚಾಲು ಮಾಡೋದನ್ನ ಕಾಯಮ ನಾಗ್ಲೆಲ್ಲ ತೆಗೆದು ಹೌದೇನ್ರಿ.